ಈಗ ಹಿಂದೂ ರಾಷ್ಟ್ರ, ಹಿಂದೂ ರಾಜ್ಯ ಹಿಂಗೆಲ್ಲ ಬರ್ತಾ ಇದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ನಾನಾ ತಂತ್ರ ಹೆಣೆಯುತ್ತಾ ಇದೆ. ಕುಂಭಮೇಳದಲ್ಲೇ ಸಚಿವ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಅಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ದೇಶದ ಗಮನ ಸೆಳೆಯುತ್ತಾ ಇದೆ. ಏನದು? ಹಿಂದೂ ರಾಷ್ಟ್ರನ, ಹಿಂದೂ ರಾಜ್ಯನ? ರಿಪೋರ್ಟ್. ಕುಂಭದಲ್ಲಿ ಯೋಗಿ ಆದಿತ್ಯನಾಥ್ ಪುಣ್ಯ ಸ್ನಾನ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡ್ತಾರ ಬಾಬಾ. ಕರ್ಮಠ ಹಿಂದೂ, ಬುಲ್ಡೋಸರ್ ಬಾಬಾ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೆ ಇಟ್ಟಿರೋ ಅಷ್ಟೂ ಹೆಜ್ಜೆಗಳು ಯಶಸ್ಸು ತಂದುಕೊಟ್ಟಿವೆ. ಇದೀಗ ಬಾಬಾ ಹೊಸ ತಂತ್ರ ಹೆಣೆದಂತೆ ಕಾಣ್ತಿದೆ. ಮಹಾಕುಂಭದಲ್ಲೇ ಸಚಿವ ಸಂಪುಟ ಸಭೆ ನಡೆಸಿದ್ರು. ಅದಕ್ಕೂ ಮೊದಲು ಸಚಿವರ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಹಿಂದೂ ರಾಷ್ಟ್ರ ಪರಿಕಲ್ಪನೆಗೆ ಯೋಗಿ ಜೀವ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹಿಂಜರಿಯಲ್ಲ. ಇದೀಗ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಕೆಲವು ನಿರ್ಧಾರ ತೆಗೆದುಕೊಂಡಿದೆ. ಯೋಗಿ ಹಿಂದೂ ಮಂತ್ರ. ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನಗರಿ ನಿರ್ಮಾಣ ಮಾಡಲು ಯೋಗಿ ನಿರ್ಧರಿಸಿದ್ದಾರೆ. ಅದಕ್ಕಾಗಿ 7 ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಲ್ಲೆಲ್ಲ ಧಾರ್ಮಿಕ ಕಾರಿಡಾರ್ ಮಾಡಲು ತೀರ್ಮಾನಿಸಲಾಗಿದ್ದು, ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿದೆ. ಪ್ರಯಾಗ್ರಾಜ್, ವಾರಣಾಸಿ ಅಕ್ಕಪಕ್ಕದ 7 ಜಿಲ್ಲೆಗಳೇ ಧಾರ್ಮಿಕ ನಗರಿಗಳಾಗಲಿದ್ದು, ಅದಕ್ಕಾಗಿ ಪ್ರಾಧಿಕಾರವನ್ನು ರಚಿಸಲಾಗುತ್ತೆ. ಮಹಾಕುಂಭದಲ್ಲಿ ಉತ್ತರ ಕನ್ನಡದ ಅಘೋರಿ ಬಾಬಾ ಒಬ್ಬರು ಇದ್ದಾರೆ. ಅವರು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬಿಚ್ಚಿಟ್ರು. ಇದು ಇಲ್ಲಿ ನಡೀತಾ ಇರೋದು ಕುಂಭಮೇಳ 12 ವರ್ಷದ್ದು, ಸನಾತನ ಧರ್ಮದ್ದು 12 ವರ್ಷದ ನಡೀತಾ ಇದೆ. ಮತ್ತು ನಮ್ದು ಗಂಗಾಮಯ ಯಾವಾಗೂ ಮೇಲಿಗೆ ಆಗಬಾರ್ದು. ನಮ್ಮ ಹಿಂದೂದೊಳಗೆ ಯಾವುದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಬಾರ್ದು, ಅನಾಚಾರ ಆಗಬಾರ್ದು. ನಮ್ದು ಭಾರತ ಹಿಂದೂ ರಾಷ್ಟ್ರ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು. ಪ್ರಯಾಗರಾಜ್ ಮಹಾಕುಂಭದಲ್ಲಿ ಹಿಂದೂ ಸುನಾಮಿ ಎದ್ದಿದೆ. ಬಾಬಾ ಒಬ್ಬರು ಸೈಕಲ್ನಲ್ಲಿ ದೇಶ ಪರ್ಯಟನೆ ಮಾಡುತ್ತಾ ಪರಿಸರ ಕಾಳಜಿ ಮೆರೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಹಿಂದೂ ರಾಷ್ಟ್ರ, ಹಿಂದೂ ರಾಜ್ಯ ಹಿಂಗೆಲ್ಲ ಬರ್ತಾ ಇದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ನಾನಾ ತಂತ್ರ ಹೆಣೆಯುತ್ತಾ ಇದೆ. ಕುಂಭಮೇಳದಲ್ಲೇ ಸಚಿವ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಅಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ದೇಶದ ಗಮನ ಸೆಳೆಯುತ್ತಾ ಇದೆ. ಏನದು? ಹಿಂದೂ ರಾಷ್ಟ್ರನ, ಹಿಂದೂ ರಾಜ್ಯನ? ರಿಪೋರ್ಟ್. ಕುಂಭದಲ್ಲಿ ಯೋಗಿ ಆದಿತ್ಯನಾಥ್ ಪುಣ್ಯ ಸ್ನಾನ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡ್ತಾರ ಬಾಬಾ. ಕರ್ಮಠ ಹಿಂದೂ, ಬುಲ್ಡೋಸರ್ ಬಾಬಾ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೆ ಇಟ್ಟಿರೋ ಅಷ್ಟೂ ಹೆಜ್ಜೆಗಳು ಯಶಸ್ಸು ತಂದುಕೊಟ್ಟಿವೆ. ಇದೀಗ ಬಾಬಾ ಹೊಸ ತಂತ್ರ ಹೆಣೆದಂತೆ ಕಾಣ್ತಿದೆ. ಮಹಾಕುಂಭದಲ್ಲೇ ಸಚಿವ ಸಂಪುಟ ಸಭೆ ನಡೆಸಿದ್ರು. ಅದಕ್ಕೂ ಮೊದಲು ಸಚಿವರ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಹಿಂದೂ ರಾಷ್ಟ್ರ ಪರಿಕಲ್ಪನೆಗೆ ಯೋಗಿ ಜೀವ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹಿಂಜರಿಯಲ್ಲ. ಇದೀಗ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಕೆಲವು ನಿರ್ಧಾರ ತೆಗೆದುಕೊಂಡಿದೆ. ಯೋಗಿ ಹಿಂದೂ ಮಂತ್ರ. ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನಗರಿ ನಿರ್ಮಾಣ ಮಾಡಲು ಯೋಗಿ ನಿರ್ಧರಿಸಿದ್ದಾರೆ. ಅದಕ್ಕಾಗಿ 7 ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಲ್ಲೆಲ್ಲ ಧಾರ್ಮಿಕ ಕಾರಿಡಾರ್ ಮಾಡಲು ತೀರ್ಮಾನಿಸಲಾಗಿದ್ದು, ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿದೆ. ಪ್ರಯಾಗ್ರಾಜ್, ವಾರಣಾಸಿ ಅಕ್ಕಪಕ್ಕದ 7 ಜಿಲ್ಲೆಗಳೇ ಧಾರ್ಮಿಕ ನಗರಿಗಳಾಗಲಿದ್ದು, ಅದಕ್ಕಾಗಿ ಪ್ರಾಧಿಕಾರವನ್ನು ರಚಿಸಲಾಗುತ್ತೆ. ಮಹಾಕುಂಭದಲ್ಲಿ ಉತ್ತರ ಕನ್ನಡದ ಅಘೋರಿ ಬಾಬಾ ಒಬ್ಬರು ಇದ್ದಾರೆ. ಅವರು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬಿಚ್ಚಿಟ್ರು. ಇದು ಇಲ್ಲಿ ನಡೀತಾ ಇರೋದು ಕುಂಭಮೇಳ 12 ವರ್ಷದ್ದು, ಸನಾತನ ಧರ್ಮದ್ದು 12 ವರ್ಷದ ನಡೀತಾ ಇದೆ. ಮತ್ತು ನಮ್ದು ಗಂಗಾಮಯ ಯಾವಾಗೂ ಮೇಲಿಗೆ ಆಗಬಾರ್ದು,
ನಮ್ಮ ಹಿಂದೂದೊಳಗೆ ಯಾವುದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಬಾರ್ದು, ಅನಾಚಾರ ಆಗಬಾರ್ದು. ನಮ್ದು ಭಾರತ ಹಿಂದೂ ರಾಷ್ಟ್ರ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು. ಪ್ರಯಾಗರಾಜ್ ಮಹಾಕುಂಭದಲ್ಲಿ ಹಿಂದೂ ಸುನಾಮಿ ಎದ್ದಿದೆ. ಬಾಬಾ ಒಬ್ಬರು ಸೈಕಲ್ನಲ್ಲಿ ದೇಶ ಪರ್ಯಟನೆ ಮಾಡುತ್ತಾ ಪರಿಸರ ಕಾಳಜಿ ಮೆರೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಹಿಂದೂ ರಾಷ್ಟ್ರ, ಹಿಂದೂ ರಾಜ್ಯ ಹಿಂಗೆಲ್ಲ ಬರ್ತಾ ಇದೆ. ಮಹಾಕುಂಭಮೇಳದಲ್ಲಿ ಯೋಗಿ ಸರ್ಕಾರ ನಾನಾ ತಂತ್ರ ಹೆಣೆಯುತ್ತಾ ಇದೆ. ಕುಂಭಮೇಳದಲ್ಲೇ ಸಚಿವ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಅಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ದೇಶದ ಗಮನ ಸೆಳೆಯುತ್ತಾ ಇದೆ. ಏನದು? ಹಿಂದೂ ರಾಷ್ಟ್ರನ, ಹಿಂದೂ ರಾಜ್ಯನ? ರಿಪೋರ್ಟ್. ಕುಂಭದಲ್ಲಿ ಯೋಗಿ ಆದಿತ್ಯನಾಥ್ ಪುಣ್ಯ ಸ್ನಾನ. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡ್ತಾರಾ ಬಾಬಾ? ಕರ್ಮಠ ಹಿಂದೂ, ಬುಲ್ಡೋಸರ್ ಬಾಬಾ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೆ ಇಟ್ಟಿರೋ ಅಷ್ಟೂ ಹೆಜ್ಜೆಗಳು ಯಶಸ್ಸು ತಂದುಕೊಟ್ಟಿವೆ. ಇದೀಗ ಬಾಬಾ ಹೊಸ ತಂತ್ರ ಹೆಣೆದಂತೆ ಕಾಣ್ತಿದೆ. ಮಹಾಕುಂಭದಲ್ಲೇ ಸಚಿವ ಸಂಪುಟ ಸಭೆ ನಡೆಸಿದ್ರು. ಅದಕ್ಕೂ ಮೊದಲು ಸಚಿವರ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಹಿಂದೂ ರಾಷ್ಟ್ರ ಪರಿಕಲ್ಪನೆಗೆ ಯೋಗಿ ಜೀವ. ಸನಾತನ ಧರ್ಮದ ಉಳಿವಿಗೆ ಮೋದಿ ಹಾಗೂ ಯೋಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹಿಂಜರಿಯಲ್ಲ. ಇದೀಗ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಕೆಲವು ನಿರ್ಧಾರ ತೆಗೆದುಕೊಂಡಿದೆ. ಯೋಗಿ ಹಿಂದೂ ಮಂತ್ರ. ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ನಗರಿ ನಿರ್ಮಾಣ ಮಾಡಲು ಯೋಗಿ ನಿರ್ಧರಿಸಿದ್ದಾರೆ. ಅದಕ್ಕಾಗಿ 7 ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಲ್ಲೆಲ್ಲ ಧಾರ್ಮಿಕ ಕಾರಿಡಾರ್ ಮಾಡಲು ತೀರ್ಮಾನಿಸಲಾಗಿದ್ದು, ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿದೆ. ಪ್ರಯಾಗರಾಜ್, ವಾರಣಾಸಿ ಅಕ್ಕಪಕ್ಕದ 7 ಜಿಲ್ಲೆಗಳೇ ಧಾರ್ಮಿಕ ನಗರಿಗಳಾಗಲಿದ್ದು, ಅದಕ್ಕಾಗಿ ಪ್ರಾಧಿಕಾರವನ್ನು ರಚಿಸಲಾಗುತ್ತೆ. ಮಹಾಕುಂಭದಲ್ಲಿ ಉತ್ತರ ಕನ್ನಡದ ಅಘೋರಿ ಬಾಬಾ ಒಬ್ಬರು ಇದ್ದಾರೆ. ಅವರು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಬಿಚ್ಚಿಟ್ರು. ಇದು ಇಲ್ಲಿ ನಡೀತಾ ಇರೋದು ಕುಂಭಮೇಳ 12 ವರ್ಷದ್ದು, ಸನಾತನ ಧರ್ಮದ್ದು 12 ವರ್ಷದ ನಡೀತಾ ಇದೆ. ಮತ್ತು ನಮ್ದು ಗಂಗಾಮಯ ಯಾವಾಗೂ ಮೇಲಿಗೆ ಆಗಬಾರ್ದು. ನಮ್ಮ ಹಿಂದೂದೊಳಗೆ ಯಾವುದೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಬಾರ್ದು, ಅನಾಚಾರ ಆಗಬಾರ್ದು. ನಮ್ದು ಭಾರತ ಹಿಂದೂ ರಾಷ್ಟ್ರ ಆಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುನ್ನಡೆಯಬೇಕು. ಪ್ರಯಾಗರಾಜ್ ಮಹಾಕುಂಭದಲ್ಲಿ ಹಿಂದೂ ಸುನಾಮಿ ಎದ್ದಿದೆ. ಬಾಬಾ ಒಬ್ಬರು ಸೈಕಲ್ನಲ್ಲಿ ದೇಶ ಪರ್ಯಟನೆ ಮಾಡುತ್ತಾ ಪರಿಸರ ಕಾಳಜಿ ಮೆರೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.